ರಾಹುಲ್ ಗಾಂಧಿ ಅವರದ್ದು ಮಿಶ್ರ ತಳಿ ಬೆರಕೆ ಜಾತಿ ಅಂತಾರೆ. ಇದು ಮಾಜಿ ಸಚಿವ ಕೆಎಸ್ ಈಶ್ವರಪ್ಪನವರು ಕೊಟ್ಟಿರುವಂತಹ ಹೇಳಿಕೆ. ಬಹುಶಃ ಇದೊಂದು ವಿವಾದದ ರೂಪ ಪಡಿಬಹುದಾದಂತಹ ಹೇಳಿಕೆ, ಒಂದು ವಿವಾದಾತ್ಮಕ ಹೇಳಿಕೆ ಅವರು ಅಗೈನ್ ಕೊಟ್ಟಿರೋದು ಈಶ್ವರಪ್ಪನವರು. ಮೋದಿ ಜಾತಿ ಬಗ್ಗೆ ರಾಹುಲ್ ಹೇಳಿಕೆಗೆ ಈಶ್ವರಪ್ಪನವರು ಹೀಗೆ ವಿವಾದವನ್ನ ಅಥವಾ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಮೋದಿ ಅವರದ್ದು ಜನರಲ್ ಕ್ಯಾಟಗರಿ, ಅವರು ಒಬಿಸಿ ಅಂತ ಸುಳ್ಳು ಹೇಳ್ಕೊಂಡು ಓಡಾಡ್ತಾರೆ ಅಂತ ಹೇಳ್ಕೊಂಡು ರಾಹುಲ್ ಗಾಂಧಿ ಅವರು ಹೇಳಿದ್ರಲ್ಲ, ಸೊ ಆ ವಿಚಾರವಾಗಿ ಅವ್ರು ಮಾತನಾಡ್ತಾ ಈ ವಿಚಾರವನ್ನ ಹೇಳಿದ್ದಾರೆ. ರಾಹುಲ್ ಗಾಂಧಿಗೆ ನೇರವಾಗಿ ಕೇಳ್ತೀನಿ, ನಿಮ್ದು ಯಾವ ಜಾತಿ? ಸಾರ್ವಜನಿಕರು ಹೇಳ್ತಿದ್ದಾರೆ ನಿಮ್ಮದು ಮಿಶ್ರ ತಳಿ ಬೆರ್ಕೆ ಅಂತ. ರಾಹುಲ್ ಗಾಂಧಿ, ನಿಮ್ಮ ತಾಯಿ ಸೋನಿಯಾ, ನಿಮ್ಮಪ್ಪ ರಾಜೀವ್, ನಿಮ್ಮ ಅಜ್ಜ ಯಾರು? ನಿಮ್ಮ ಅಜ್ಜಿ ಯಾರು? ನಿಮ್ಮ ಅಜ್ಜ ಫಿರೋಜ್ ಖಾನ್ ರವರ ಜಾತಿ ಯಾವುದು? ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಕೇಳಿ ತಿಳಿದುಕೊಳ್ಳಪ್ಪ ಅಂತ ಈಶ್ವರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ಸರ್ಕಾರ ಇಲ್ಲದೇ ಇರೋಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರ ಜಾತಿಯನ್ನ ಹಿಂದುಳಿದ ವರ್ಗದ ಜಾತಿಗೆ ಸೇರಿಸಿದ್ದಾರೆ. ಇದರ ಪ್ರಜ್ಞೆನೂ ಇಲ್ಲದೇ ಅಜ್ಞಾನಿಯಾದ ರಾಹುಲ್ ಗಾಂಧಿ ನರೇಂದ್ರ ಮೋದಿ ಹಿಂದುಳಿದ ವರ್ಗದ ಜಾತಿ ಅಲ್ಲ ಅನ್ನೋಂಥ ಮಾತನ್ನು ಹೇಳಿಕೆ ಕೊಟ್ಟಿದ್ದಾರೆ. ನಾನು ಭಾಷಣ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಸಾರ್ವಜನಿಕರು ಪ್ರಶ್ನೆ ಕೇಳ್ತಾರೆ, ನರೇಂದ್ರ ಮೋದಿಯವರು ಹಿಂದುಳಿದ ವರ್ಗ ಜಾತಿ ಅಲ್ಲ ಅಂತ ಅಂದಾಗ ರಾಹುಲ್ ಗಾಂಧಿ ಜಾತಿ ಯಾವುದು? ರಾಹುಲ್ ಗಾಂಧಿ ತಾಯಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿಯ ತಂದೆ ರಾಜೀವ್ ಗಾಂಧಿ. ಹಾಗಾದರೆ ರಾಹುಲ್ ಗಾಂಧಿ ಯಾವ ಜಾತಿ? ರಾಹುಲ್ ಗಾಂಧಿ ಅಜ್ಜಿ ಶ್ರೀಮತಿ ಇಂದಿರಾ ಗಾಂಧಿಯವರು. ಶ್ರೀಮತಿ ಇಂದಿರಾ ಗಾಂಧಿಯವರು ರಾಹುಲ್ ಗಾಂಧಿ ಅಜ್ಜಿ ಆದರೆ ರಾಹುಲ್ ಗಾಂಧಿಯ ಅಜ್ಜ ಯಾರು? ಫಿರೋಜ್ ಖಾನ್. ಹಾಗಾಗಿ ಇವ್ರ ವಂಶ ಯಾವ ಜಾತಿ ಅನ್ನೋಂಥ ಪ್ರಶ್ನೆ ಬಂದಾಗ ಅನೇಕರು ಹೇಳಿದ್ರು ಇವ್ರ ವಂಶಕ್ಕೆ ಜಾತಿನೇ ಇಲ್ಲ, ಒಂದು ರೀತಿ ಬೆರಕೆ ಜಾತಿ ಅನ್ನಂತ ಕೆಲವರು ಹೇಳಿದ್ರು. ಇನ್ನು ಕೆಲವರು ಏನು ಹೇಳಿದ್ರಲ್ಲ, ಮಿಶ್ರ ತಳಿ ಅಂತ ಹೇಳಿ. ನಾನಲ್ಲ, ನಿಮ್ಮ ಎದುರಿಗೆ ಸಾರ್ವಜನಿಕರು ಹೇಳಿದಂಥ ಪದಗಳಿವೆ. ಅದಕ್ಕೋಸ್ಕರ ನಾನು ಈಗಲೂ ಕೂಡ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಒತ್ತಾಯ ಮಾಡ್ತೇನೆ, ರಾಹುಲ್ ಗಾಂಧಿಯ ಬಗ್ಗೆ ಬಹಳ ಪ್ರೀತಿಯಿಂದ ಮುಂದಿನ ಪ್ರಧಾನಮಂತ್ರಿ ಆಗಬೇಕು ರಾಹುಲ್ ಗಾಂಧಿ ಅಂತ ಮಾತಾಡ್ತಾ ಅಂತ ಸಿದ್ದರಾಮಯ್ಯನವರು ಹೇಳೋಕ್ಕೆ ಇಷ್ಟಪಡ್ತೇನೆ. ಮಾನ್ಯ ಖರ್ಗೆ ಅವ್ರಿಗೂ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿಯನ್ನು ಕೂರಿಸ್ಕೊಂಡು ನರೇಂದ್ರ ಮೋದಿ ಯಾವ ಜಾತಿ ಅನ್ನೋದು ಒಂದು ಪಾಠ ಮಾಡಬೇಕು ಅಂತ ಅವ್ರಿಗೆ ನಾನು ಈ ಸಂದರ್ಭ ಒತ್ತಾಯ ಮಾಡ್ತೇನೆ. ಬಿಜೆಪಿ ಇದು ಕೆಎಸ್ ಈಶ್ವರಪ್ಪನವರು ನೀಡಿರುವಂಥ ಸ್ಟೇಟ್ಮೆಂಟ್. ಬಟ್ ಅಲ್ಲಿ ಒಂದು ವಿಚಾರ ನಾನು ಹೇಳಿದ್ದಲ್ಲ, ಜನ ಹಿಂಗೆ ಕೇಳ್ತಾ ಇದ್ರು, ನನ್ನ ಅಕ್ಕಪಕ್ಕ ಇದ್ದಂಥವ್ರು, ಅವ್ರ ಜಾತಿ ಯಾವುದು, ಅವ್ರ ಮಿಶ್ರ ತಳಿ, ಹಿಂಗೆಲ್ಲ ಹೇಳ್ತಾ ಇದ್ರು ಅಂತೇಳಿ ಟೀಕೆ ಮಾಡಿದ್ದಾರೆ. ಇದಕ್ಕೆ ಅವರು ರಾಹುಲ್ ಗಾಂಧಿಯವರ ಅಜ್ಜ ಅಜ್ಜಿಯ ವಿಚಾರವನ್ನು ಕೂಡ ಎಳೆದು ತಂದಿದ್ದಾರೆ. ಈ ಮುಖೇನವಾಗಿ ರಾಹುಲ್ ಗಾಂಧಿಯವರು ಎತ್ತಿದ್ದಂಥ ಪ್ರಶ್ನೆ, ಜಾತಿ ವಿಚಾರವಾದ ಪ್ರಶ್ನೆ, ಇದು ಬೇರೆ ಬೇರೆ ಕಡೆ ಹೋಳ್ತಾ ಇದೆ. ಇಷ್ಟೇ ಅಲ್ಲ, ವೇದಿಕೆ ಮೇಲ್ ಮಾತನಾಡುವಂತಹ ಸಂದರ್ಭದಲ್ಲೂ ಕೂಡ ಈಶ್ವರಪ್ಪನವರು ಕಾಂಗ್ರೆಸ್ ವಿರುದ್ಧ ಹಿಗ್ಗಾಮುಗ್ಗಾ ವಾಗ್ದಾಳಿಯನ್ನ ನಡೆಸಿದ್ದರು. ಏನೇನು ಹೇಳಿದ್ದರು ಬನ್ನಿ ಕೇಳೋಣ. ನರೇಂದ್ರ ಮೋದಿ ಯಾವ ಜಾತಿ ಅಂತ ನಾವು ಯಾರು ಕೂಡ ಇಡೀ ದೇಶದ 140 ಕೋಟಿ ಜನ ಹೇಳ್ತಾರೆ. ನರೇಂದ್ರ ಮೋದಿ ತಾಯಿ ಯಾರು ಅಂದ್ರೆ ಭಾರತ್ ಮಾತೆ ಅನ್ನೋದು ಮಾತು ಎಲ್ಲರೂ ಹೇಳ್ತಾರೆ. ಆಯ್ತು ರಾಹುಲ್ ಗಾಂಧಿ ಅವರೇ, ನಿಮ್ ತಾಯಿ ಯಾರು? ಶ್ರೀಮತಿ ಸೋನಿಯಾ ಗಾಂಧಿ. ನಾನು ಅವ್ರ ಬಗ್ಗೆ ಟೀಕೆ ಮಾಡಲ್ಲ. ನಿಮ್ಮ ಅಪ್ಪ ಯಾರು? ಮಾಜಿ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ. ಅವರಿಬ್ಬರಿಗೆ ಹುಟ್ಟಿರಂತ ವ್ಯಕ್ತಿ ನೀನು. ನಿನ್ ಜಾತಿ ಯಾವುದು ನನಗೆ ಗೊತ್ತಿಲ್ಲ. ನೀನಾರು ಇಡೀ ದೇಶದ ಮುಂದೆ ಹೇಳ್ಬೇಕು. ಯಾಕಂದ್ರೆ ನಾವು ಈ ಮಾತಾಡ್ತಿರ್ಲಿಲ್ಲ. ನರೇಂದ್ರ ಮೋದಿ ಅವರು ಹಿಂದುಳಿದವರು ಅಲ್ಲ ಅನ್ನಂತ ಮಾತು ಹೇಳಿದ್ದಕ್ಕೋಸ್ಕರ ನಿಮ್ ಜಾತಿ ಪ್ರಶ್ನೆ ಬಂತು. ಆಯ್ತು, ನಿಮ್ಮ ಅಜ್ಜಿ ಶ್ರೀಮತಿ ಇಂದಿರಾ ಗಾಂಧಿ. ನಿಮ್ಮ ಅಜ್ಜ ಯಾರು? ಫಿರೋಜ್ ಖಾನ್. ಫಿರೋಜ್ ಗಾಂಧಿ ಅಲ್ಲ, ಫಿರೋಜ್ ಖಾನ್. ಹಾಗಾದ್ರೆ ಫಿರೋಜ್ ಖಾನು ಮತ್ತು ಇಂದಿರಾ ಗಾಂಧಿಯವರು ಹುಟ್ಟಿದಂತ ರಾಜೀವ್ ಗಾಂಧಿ ನಿಮ್ಮ ಅಪ್ಪ, ಅವ್ರ ಜಾತಿ ಅದು. ಹೀಗೆ ನೀವು ನರೇಂದ್ರ ಮೋದಿಯವರ ಜಾತಿಯನ್ನು ಪ್ರಸ್ತಾಪ ಮಾಡಿದ್ದಕ್ಕೋಸ್ಕರ ವಿಧಿ ಇಲ್ಲದೇನೆ
ಸತ್ಯವನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ನೀವು ಸುಳ್ಳು ಹೇಳಿದ್ರಿ ನರೇಂದ್ರ ಮೋದಿ ಹಿಂದುಳಿದವರು ಅಲ್ಲ ಅಂತ. ಗುಜರಾತ್ ಸರ್ಕಾರದಲ್ಲಿ ನರೇಂದ್ರ ಮೋದಿ ಮುಖ್ಯಮಂತ್ರಿ ಆಗಿದ್ದ ಮುಂಚೆನೆ ನರೇಂದ್ರ ಮೋದಿ ಅವರ ಜಾತಿನ ಹಿಂದುಳಿದ ಜಾತಿ ಅಂತ ಸೇರಿಸಿದ್ದು ನಿಮ್ಮ ಪಕ್ಷದವರು. ಸೊ ಇಲ್ಲಿ ನೋಡಿದ್ವಲ್ಲ, ಸ್ವಲ್ಪ ಹೊತ್ತಿನ ಮುಂಚೆ ನೀವು ಮಾಧ್ಯಮದವ್ರ ಮುಂದೆ ಮಾತನಾಡ್ತಾ ಈಶ್ವರಪ್ಪನವ್ರು ಹೇಳಿದ್ರು, ಅಲ್ಲಿ ಜನ ಹೇಳಿದ್ರು, ಹಿಂಗೆ ಜನ ಪ್ರಶ್ನೆ ಮಾಡಿದ್ರು ಮತ್ತೊಂದು ಅಂತ. ಅಲ್ಲಿ ಜನ ಪ್ರಶ್ನೆ ಮಾಡಿದ್ದು ಹೇಳಿದ್ದಕ್ಕಿಂತ ಅದೆಲ್ಲ ಈಶ್ವರಪ್ಪನವರ ಸ್ವ ಅಭಿಪ್ರಾಯ ಕೂಡ ಆಗಿತ್ತು. ಅವ್ರು ವೇದಿಕೆ ಮೇಲೆ ಮಾತನಾಡುವಂಥ ಸಂದರ್ಭದಲ್ಲಿ ಈ ವಿಚಾರವನ್ನು ಅವರು ಮೇಲಿನ ಮೇಲೆ ಪ್ರಸ್ತಾಪ ಮಾಡ್ತಾರೆ. ಈ ಮುಖೇನವಾಗಿ ರಾಹುಲ್ ಗಾಂಧಿ ಅವರು ಎತ್ತಿದ್ದಂಥ ನಾನು ಆಗ್ತಾನೆ ಹೇಳಿದಾಗೆ ಪ್ರಧಾನಿ ಮೋದಿಯವರ ಜಾತಿ ವಿಚಾರ ಅದು ಬೇರೆ ಬೇರೆ ಕಡೆ ಹೋಗ್ತಾ ಇದೆ. ರಾಹುಲ್ ಗಾಂಧಿ ಅವರು ಹೇಳಿದ ವಿಚಾರ ಏನು ಅಂತಂದರೆ, OBC ಮತ್ತು ಅಥವಾ ಹಿಂದುಳಿದ ವರ್ಗಗಳ ಮತವನ್ನು ಸೆಳೆಯುವಂಥ ನಿಟ್ಟಿನಲ್ಲಿ ಅವ್ರು ಸುಳ್ಳು ಹೇಳ್ತಾರೆ ಅಷ್ಟೇ, ನಾನು ಹಿಂದುಳಿದ ವರ್ಗಕ್ಕೆ ಸೇರಿದವನು ಅಂತ. ಆದರೆ ಪ್ರಧಾನಿಯವರ ಜಾತಿ ಅದಲ್ಲ, ಜನರಲ್ ಕ್ಯಾಟಗರಿಗೆ ಸೇರಿದಂಥದ್ದು ಅನ್ನುವಂಥ ರೀತಿಯಾಗಿ ಅವ್ರು ಹೇಳಿದ್ದರು. ಅದೀಗ ಬೇರೆ ಬೇರೆ ಹೊರಳಿಗೆ ಹೋಗ್ತಾ ಇದೆ.